ಶ್ರೀ ಗುರುಭ್ಯೋ ನಮಃ. ಕೊಂಚ ಆಪಾದಮೌಲಿಪರ್ಯಂತಂ ಲೋವ ಕೇಳತ್ತ ವಾಯ್ಸ್. ಹಾ ಗುರುನಾಮ ಕೊಂಚ ಕೃತಿಂ ಇದಾಗಿ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಂ ಆದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 30ನೇ ಅಧ್ಯಾಯದಲ್ಲಿ 131ನೇ ಶ್ಲೋಕ. ತತ್ರೈವ ತತ್ವಾನಿ ಸಸಂಶಯಾನಿ ನಿಸ್ಸಂಶಯಾನ್ಯಾಸುರಲಂ ವಿವಾದೆ ಪರಸ್ಪರೋತ್ಥೇ ಹರಿಣಾ ತ್ರಿರೂಪಿಣಾ ಸಂಸ್ಥಾಪಿತಾನ್ಯಗ್ರ್ಯ ವಚೋಭಿರುಚ್ಛೈಃ. ತತ್ರ ಸಭಾಯಾಂ ಅಂದ್ರೆ ಪಾಂಡವರು ಅದ್ಭುತವಾಗಿ ರಾಜಸೂಯಾಗವನ್ನ ಮಾಡಿದ್ರು, ಉತ್ತಮ ಕಲ್ಪದಲ್ಲಿ ಇತ್ತು ಅಂತ ನಾವು ಕೇಳ್ತಾ ಇದ್ದೀವಿ. ಅಲ್ಲೇ ದೇವತೆಗಳು, ಗಂಧರ್ವರು, ಮುನಿಗಳು ಮತ್ತು ಸ್ವಧರ್ಮದಲ್ಲಿ ಇರತಕ್ಕ ಮನುಷ್ಯರು, ನೋಡಿ ಅದೇ ಮುಖ್ಯ. ಮನುಷ್ಯರು ಸಿಗ್ತಾರೆ, ಆದರೆ ಎಂಥ ಮನುಷ್ಯರು ಇರಬೇಕು ಹಾಗೆಂದ್ರೆ ಸ್ವಧರ್ಮದಲ್ಲಿ ದೇವರು ನಮ್ಮನ್ನ ಏನು ಮಾಡು ಅಂತ ಹೇಳಿದಾನೋ ಅಂತ ಆ ಕರ್ಮವನ್ನ ಮಾಡುವವರು ಸಿಗಬೇಕು. ಅದು ಮನುಷ್ಯರಲ್ಲಿ ದುರ್ಲಭ. ಅದು ಅಂಥವರು ಅಂತ ಅರ್ಥ. ಅಂಥ ಮನುಷ್ಯರು ಎಲ್ಲರೂ ಕೂಡ ಸೇರಿದ್ರು ಹಾಗೆ ಅಂತ. ಹಾಗೆ ಏನಾಯ್ತು, ತತ್ರ ಸಭಾಯಾಮ್, ಅಲ್ಲಿ ಸಭೆಯಲ್ಲಿ ತತ್ವಾನಿ ಸಸಂಶಯಾನಿ ನಿಸ್ಸಂಶಯಾನ್ಯಾಸುರಲಂ ವಿವಾದೆ, ಯಾವುದು ಸಂದಿಗ್ಧವಾದದ್ದು, ಪರಸ್ಪರ ವಿವಾದಾಸ್ಪದವಾದದ್ದು, ಪರಸ್ಪರ ಅರ್ಥ ಆಗದೇ ಇರೋದು, ಅಂತ ಅನೇಕ ಶಾಸ್ತ್ರ ಪ್ರಮೇಯಗಳನ್ನೆಲ್ಲ ತೆಗೆದು ಅದನ್ನೆಲ್ಲ ವಿಚಾರ ಮಾಡಿದ್ರು. ಯಾರು ಉತ್ತರ ಕೊಟ್ಟರು? ತ್ರಿರೂಪಿಣ, ಕೃಷ್ಣಾದಿ ಸ್ವರೂಪಿಣ ಹರಿಣ, ವೇದವ್ಯಾಸರು, ಕೃಷ್ಣ ಮತ್ತು ಪರಶುರಾಮ ದೇವರು ಅಂತ 3 ರೂಪದಿಂದ ಪರಮಾತ್ಮನ ಸನ್ನಿಧಾನ. ಅಂಥವರಿಂದ ವಚೋಭಿಹಿ ಉಚ್ಚೈಹಿ ಸ್ಪಷ್ಟಂ ಸಂಸ್ಥಾಪಿತಾನಿ, ಅವ್ರು ಯಾರಿಗೆ ಏನೇನು ಪ್ರಶ್ನೆ ಬಂತೋ ಅದೆಲ್ಲವನ್ನೂ ಅಲ್ಲಿ ಉತ್ತರ ಕೊಟ್ಟರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಲಂ ಸಂಸಿಕ್ ನಿಸ್ಸಂಶಯಾನಿ, ಸಂಶಯನೇ ಇರಬಾರದು. ಆ ರೀತಿಯಾಗಿ ಆ ಸಭೆಯಲ್ಲಿ ಪರಮಾತ್ಮನ 3 ರೂಪಗಳು ಕೂಡ ಉತ್ತರವನ್ನ ಹೇಳಿದರು ಅಂತ ಅರ್ಥ. ಸಂಶಯ ರಹಿತಾನಿ ಯಥಾವನ್ ನಿಶ್ಚಿತಾನಿ, ಹೇಗೆ ನಿಶ್ಚಯ ಆಗಬೇಕೋ ಆ ರೀತಿಯಾಗಿ ಮಾಡಿದರು ಅಂತ ಹೇಳ್ತಾರೆ. ಪ್ರಗೀತ ಗಂಧರ್ವವರ ಪ್ರನೃತ್ತ ಸದಪ್ಸರಾ ಸಂತತ ವಾಧಿ ವಿಪ್ರಹ ವಿವೇಚಯೇ ದೇವ ನೃಪೌಗ ಏಕೋ ರರಾಜ ರಾಜ ಅಖಿಲ ಸತ್ಕ್ರತೂನಾಂ. ಪ್ರಗೃಷ್ಟಾನಿ ಗೀತಾನಿ, ಪ್ರಗೀತ ಗಂಧರ್ವರೆಲ್ಲ ಗಾಯನ ಮಾಡ್ತಾ ಇದ್ದರು. ಸದಪ್ಸರಾಹ, ಅಪ್ಸರ ಸ್ತ್ರೀಯರಲ್ಲೂ ಕೂಡ ಸಾಧು ಜನರು ಅಂತ ಇದ್ದಾರೆ. ಅಂತ ಸಾಧು ಜನರಾದ ಅಪ್ಸರ ಸ್ತ್ರೀಯರು ನರ್ತನವನ್ನು ಮಾಡಿದರು ಅಂತ ಹೇಳ್ತಾರೆ. ಸದಪ್ಸರ ಕುರ್ವಂತ್ಯಃ ಸದಪ್ಸರಃ ಯಸ್ಮಿನ್. ಮತ್ತು ವಿವೇಚಯೇದ್ ದೇವ ನೃಪೌಗ ಏಕಃ ಸಂತತಂ ವಾದಃ ತತ್ವನಿರ್ಣಯಾಯ ಕಥಾ ಯೇಷಾಮಸ್ತಿ ತೇ ಸಂತತವಾದಿನಃ. ನಿರಂತರ ವಾದ ಪ್ರತಿವಾದ ಮಾಡತಕ್ಕವರು, ತತ್ವನಿರ್ಣಯಕ್ಕಾಗಿ, ಹಣಕಾಸಿಗಾಗಿ ಅಲ್ಲ, ಗೌರವಕ್ಕಾಗಿ ಅಲ್ಲ, ತತ್ವ ನಿರ್ಣಯ ಆಗಬೇಕು ಅಂತ ವಾದ ನಿರತರಾದ ಬ್ರಾಹ್ಮಣರು, ಅವರೆಲ್ಲರೂ ಕೂಡ ವಿವೇಕಂ ಕುರ್ವನ್ ದೇವಾನಾಂ ನೃಣಾಮ ಅಮೋಘ ಅಖಿಲ ಸತ್ಕೃತೂನಾಂ ರಾಜ, ಇಂಥವರಿಂದ ಕೂಡಿ, ಇನ್ನು ಅನೇಕ ದೇವತೆಗಳು ಎಲ್ಲರಿಂದಲೂ ಕೂಡಿ ಅಖಿಲ ಸತ್ಕ್ರತೂನಾಂ ಭಾರಿ ಶ್ರೇಷ್ಠವಾದ ಆ ಅಶ್ವಮೇಧ ಯಾಗವ ಮಾಡಿ
ಮಾಡುತ್ತಾ ರಾಜ ಯುಧಿಷ್ಠಿರ ಅವನು ಶೋಭಿಸ್ತಾ ಇದ್ದ ಅಂತ ಅರ್ಥ. ಅಖಿಲ ಸತ್ಕೃತೂನಾಂ ರಾಜ, ಎಲ್ಲಾ ಯಜ್ಞದಲ್ಲೂ ಶ್ರೇಷ್ಠವಾದದ್ದು. ಹೇಗೆ ಹಣ್ಣಿನ ರಾಜ ಮಾವಿನಣ್ಣು ಅಂತ ಹೇಳ್ತೀವಿ, ಅದೇ ತರ ಯಜ್ಞದ ರಾಜ ಯಾರು ಅಂದ್ರೆ ಅಶ್ವಮೇಧ ಅಂತ. ಅದರಲ್ಲಿ ಅಶ್ವಮೇಧ ರಾಜ ರರಾಜ, ಆ ಯಾಗ ಅಷ್ಟು ಚೆನ್ನಾಗಿ ಶೋಭಿಸ್ತಾ ಇತ್ತು ಅಂತ ಹೇಳ್ತಾರೆ. ತತ್ವ ವಿವೇಕ, ತತ್ವವನ್ನು ವಿಚಾರ ಮಾಡತಕ್ಕ ದೇವತೆಗಳು, ರಾಜರು, ಇವರ ಸಮೂಹ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಸಮಸ್ತ ದೇವ್ಯ ಸಹ ವಾಸುದೇವ್ಯ ಸ್ವಲಂಕೃತ ಫುಲ್ಲ ಮುಖಾರವಿಂದಾ ವಿಚೇರುರತ್ರೈವ ಸಹಾಪ್ಸರೋಭಿಃ ನಿಷೇದುರಪ್ಯಚ್ಯುತ ಸತ್ಕಥಾರಮಾಃ. ಸಹ ವಾಸುದೇವ್ಯ, ವಾಸುದೇವನ ಮಡದಿಯರು, ಸಲಂಕೃತ ಚೆನ್ನಾಗಿ ಅಲಂಕರಿಸಲ್ಪಟ್ಟ, ಸುಷ್ಟು ಚಿನ್ನಿತಾಹ ಚೆನ್ನಾಗಿ ಅಲಂಕರಿಸಲ್ಪಟ್ಟವರಾಗಿ, ಫುಲ್ಲ ಮುಖಾರವಿಂದಾಹ ಹರಳುತ್ತಿರುವ, ಕಮಲವತಿ ವಿದ್ಯಮಾನ ಮುಖಾಹ ಹರಳುತ್ತಿರುವ ಮುಖಗಳು, ಸಮಸ್ತ ದೇವ್ಯ ಸಮಸ್ತ ದೇವತಾ ಸ್ತ್ರೀಯರು, ಅಖಿಲ ಯಜ್ಞಶಾಲಾಯಾಮ್ ಆ ಯಜ್ಞಶಾಲೆಯಲ್ಲಿ ವಿಚೇರುಹು ಸಂಚಾರನ್ ಚಕ್ರುಹು ಸಂಚಾರ ಮಾಡ್ತಾ ಇದ್ದರು ಅಂತ ಹೇಳ್ತಾರೆ. ಏವಂ ಸಭಾಯಾಮ್ ಅಚ್ಯುತಸ್ಯ ಶ್ರೀಕೃಷ್ಣಸ್ಯ ಸತ್ಕಥಾಸು ಶೋಭನ ಕಥಾಸು ರಮಂತೆ ಕ್ರೀಡಂತಿ. ಈ ರೀತಿಯಾಗಿ ಎಲ್ಲರೂ ಕೂಡ ಕೃಷ್ಣನ ಸತ್ಕಥೆಯಲ್ಲಿ ಆಸಕ್ತಿ ಉಳ್ಳವರಾಗಿ ಅಲ್ಲಿಗೆ ಇದ್ದರು ಅಂತ ಹಿಂದೆ ಹೇಳಿದ ಸ್ತ್ರೀಯರು ಅವರೆಲ್ಲರೂ ಕೂಡ, ಮತ್ತು ಅಪ್ಸರಾ ಸ್ತ್ರೀಯರು ಅವರು ಕೂಡ. ಸಭಾಯಾಮ್ ನಿಷೇಧು ಉಪವಿಷ್ಟಾಶ್ಚ, ಅವರು ಕೂಡ ಸಭೆಯಲ್ಲಿ ಪ್ರವಿಷ್ಟರಾಗಿದ್ದರು ಅಂತ ಹೇಳ್ತಾರೆ. ನವೈ ಮಮುಕ್ಷುರ್ ನ ಬುಭೂಷುರತ್ರ ನವೈ ವಿವಿತ್ಸುಶ್ಚ ಕುತೋ ಬುಭುಕ್ಷುಃ ನಾಸತ್ಯ ಕಾಮ ಅಭವನ್ ಕುತಶ್ಚಿತ್ ಪ್ರದಾತರಿ ಪ್ರಾಜ್ಞವರೇ ಅನಿಲಾತ್ಮಜೇ. ಅತ್ರ ಯಜ್ಞೇ ಮುಮುಕ್ಷುಃ ಮೋಕ್ಷೇಚ್ಛುಃ ನವೈ. ಇಲ್ಲಿ ಸೇರಿದವರೆಲ್ಲ ಮೋಕ್ಷವನ್ನ ಬಯಸಿ ಬಂದವರು ಅಂತಲ್ಲ. ಯಾಕೆ? ಮೋಕ್ಷ ಸಿಕ್ಕೇ ಸಿಗ್ತದೆ. ದೇವರಲ್ಲಿ ಭಕ್ತಿ ಮಾಡಿದ ಮೇಲೆ ಮೋಕ್ಷಕ್ಕೆ ಏನು ಕಡಿಮೆನೇ ಇರೋದಿಲ್ಲ. ಮೋಕ್ಷ ಸುಖಸ್ಯ ಅತ್ರೈವ ಲಾಭ. ಯಾಕೆ? ಇಲ್ಲೇ ಮೋಕ್ಷ ಸುಖ ಸಿಗ್ತಾ ಇದೆ. ಇಂತಹ ಸಜ್ಜನರ, ಪಾಂಡವರ ಮತ್ತೆ ದೇವತೆ ಪರಮಾತ್ಮನ 3 ರೂಪದಿಂದ ಪರಮಾತ್ಮ, ಪಾಂಡವರು, ಸಜ್ಜನರು ಎಲ್ಲರೂ ಸೇರಿದ್ದಾರೆ. ಮೋಕ್ಷದಲ್ಲೇ ಇಂಥದ್ದು ಸಿಗೋದು. ಸಜ್ಜನರೆಲ್ಲ ಒಟ್ಟಿಗೆ ಸೇರೋದು ಅಂದ್ರೆ ಮೋಕ್ಷದಲ್ಲೇ. ಆದರೆ ಆ ಸಭೆಯೇ ಹಾಗಿತ್ತಂತ. ಮೋಕ್ಷ ಸುಖಸ್ಯ ಅತ್ರೈವ ಲಾಭ ಅಂತ ಬರೀತಾರೆ. ಬುಭೂಷು ಸಂಪತ್ ಕಾಮಃ ನಾಸ್ತಿ. ಯಾರಿಗೂ ಸಂಪತ್ತು ಬೇಕು ಅಂತ ಅಲ್ಲಿ ಯಾರಿಗೂ ಬಂದಿಲ್ಲ. ಯಾಕೆ? ಸರ್ವಾಸಾಂ ಸಂಪದಾಂ ಅತ್ರೈವ ಲಬ್ಧತ್ವ. ಅಲ್ಲೇ ಅವರಿಗೆ ಬೇಕಾದ ಎಲ್ಲ ಬೇಡದೇನೆ ಸಿಕ್ತು, ಅಂದ್ರೆ ಕೇಳದೆ ಇದ್ದಾಗಲೇ ಸಿಕ್ತು. ಭವಿತುಮಿಚ್ಚು ಐಶ್ವರ್ಯಾದಿಮಾನ್ ಸ್ಯಾಮಿತಿ ಕಾಮಿ ನ ನೈವಾಸೀತ್. ನಾನು ಒಳ್ಳೆ ಸಂಪದ್ಭರಿತವನಾಗ್ತೇನೆ ಹಾಗೆಂತ ಇಚ್ಛೆನೂ ಯಾರಿಗೂ ಇಲ್ಲ. ಯಾಕೆ? ಎಲ್ಲರೂ ಸಂಪದ್ಭರಿತರಾಗಿ ಇದ್ರು. ವಿವಿತ್ಸುಹು ಜ್ಞಾನೇಚ್ಛುಹು ನೈವ. ಇನ್ನು ಜ್ಞಾನವನ್ನ ಪಡೆಯೋಣ ಹಾಗೆ ಅಂತೂ ಇಲ್ಲ. ಜ್ಞಾನಸ್ಯಾಪಿ ಪ್ರಾಪ್ತತ್ವ. ಜ್ಞಾನವನ್ನ ಇಚ್ಛೆ ಪಟ್ರು ಅಂತ ಇಲ್ಲ. ಯಾಕೆ? ಆಲ್ರೆಡಿ ಜ್ಞಾನ ಬಂದಾಗಿತ್ತು ಅವರೆಲ್ಲರಿಗೂ. ಸಂಪತ್ತು ಬಂದಾಗಿತ್ತು, ಜ್ಞಾನವು ಬಂದಾಗಿತ್ತು, ಅವ್ರಿಗೆ ಏನೇನ್ ಬೇಕೋ ಎಲ್ಲವೂ ಸಿಕ್ತು. ಅದೇ ಮೋಕ್ಷ, ಇನ್ನೇನು ಮತ್ತೆ. ಆ ಮೋಕ್ಷವು ಇಲ್ಲೇ ಸಿಕ್ತು ಅಂತ. ಭೋಜನ ಇಚ್ಛಾವಾನ್ ಕುತಃ. ಇನ್ನು ಭೋಜನ ಸಿಕ್ತು ಅಂತ ಇನ್ನೇನು ಹೇಳೋದು, ಎಲ್ಲವೂ ಸಿಕ್ತು ಅಂತ ಹೇಳ್ತಾರೆ. ಕುತಃ ಇತ್ಯತ್ರ ಸರ್ವೇ ಜನ ಪ್ರದಾತರಿ ಅನಿಲಾತ್ಮಜೇ ಭೀಮಸೇನೆ ಪ್ರದಾತರಿ. ಯಾಕೆ? ಎಲ್ಲವನ್ನೂ ನಿಯಮನ ಮಾಡಿ ಕೊಡ್ತಾ ಇದ್ದವರು ಯಾರು? ಅಭಿಷ್ಟಪ್ರದರಾದ ಭೀಮಸೇನ ದೇವರು ಹಾಗೆ ಅಂತ. ಅದರಿಂದ ಎಲ್ಲರೂ ಕೂಡ ಸತ್ಯಕಾಮರಾಗಿ ಏನೇನು ಇಚ್ಛೆ ಪಟ್ಟರು ಅದೆಲ್ಲವನ್ನು ಕೂಡ ಪಡೆದವರಾಗಿ ಇದ್ರು ಅಂತ ಅರ್ಥ. ದಿನೇ ದಿನೇ ತತ್ರ ಮಹಾನ್ನ ಪರ್ವತಾಃ ಸಭಕ್ಷಸಾರ ರಸವಂತ ಊರ್ಜಿತಾಃ ನದ್ಯಃ ಪಯ ಸರ್ಪಿರಜಸ್ರಪೂರ್ಣಾಃ ಸಮಾಕ್ಷಿಕಾದ್ಯ ಅಪಿ ಪಾಯಸ ಹೃದಾಃ. ದಿನೇ ದಿನೇ ಪ್ರತಿ ದಿವಸವೂ ಕೂಡ ಯಜ್ಞ ಊರ್ಜಿತಾಃ, ಯಜ್ಞ ನಡೀತಾ ಇತ್ತಲ್ವಾ, ಅಲ್ಲಿ ರಸವಂತಹ ಲೇಹ್ಯ ರಸಾಯನವಂತಹ ಸಭಕ್ಷಸಾರಾಃ ರಸಭರಿತವಾದ ಲೇಹ್ಯ, ಅನೇಕ ರಸಾಯನಗಳು,
ಸಭಕ್ಷಸಾರಾಹ ಲವಣೋಪೇತ ತೈಲಪಕ್ವ ಭಕ್ಷ್ಯ ಶ್ರೇಷ್ಠಯುಕ್ತಾ, ಉಪ್ಪಿನಿಂದ ಕೂಡಿದ್ದು, ತೈಲ ಉಪ್ಪು ಎಣ್ಣೆ ಇವುಗಳಿಂದೆಲ್ಲ ಸೇರಿ ಮಾಡಿದ ಭಕ್ಷ್ಯ ಶ್ರೇಷ್ಠ ಅಂತ. ಮಹಾನ್ನ ಪರ್ವತ, ಅನ್ನದ ರಾಶಿ. ಉತ್ತಮ ತಂಡುಲೋದನ ಪರ್ವತ, ಅನ್ನದ ಪರ್ವತವೇ ಇತ್ತು ಅಂತ. ಸಮಾಕ್ಷಿಕಾದ್ಯಾ ಸಮಧ್ವಾದಿಭಿ ಸಹ ವರ್ತಮಾನಾ ಪಾಯಸ ಹೃದಾ, ಪಾಯಸದ ಮಡು, ಸರೋವರ ಇದ್ದಂಗೆ ಪಾಯಸದ ಮಡು ಇತ್ತಂತೆ, ಯಾರು ಎಷ್ಟು ಬೇಕೋ ತಗೋಬಹುದು. ಪಾಯಸ ದುಗ್ಧೇನ ಸರ್ಪಿಶಾಹ ಘೃತೇನ, ತುಪ್ಪ ಹಾಲು ಇವುಗಳಿಂದ ಕೂಡಿದ್ದು. ಅದು ಹೇಗೆ ನಿರಂತರ ಪೂರ್ಣ, ಕಡಿಮೆ ಆಯಿತು ಅಂತಾನೆ ಇಲ್ಲ, ಯಾರು ಎಷ್ಟು ಬೇಕೋ ಪಾಯಸ ತೆಗೆದು ಕುಡಿಬಹುದು ಅಂತ. ತ್ರಯಾಣಾಂ ಹ್ರಾಸರಹಿತ, ಯಾವುದರ ಕೊರತೆನೂ ಇಲ್ಲ, ಅನ್ನದ ಕೊರತೆ ಇಲ್ಲ, ಭಕ್ಷ್ಯದ ಕೊರತೆ ಇಲ್ಲ, ಪಾಯಸದ ಯಾವುದು. ತ್ರಯಾಣಾಂ ಹ್ರಾಸರಹಿತ, ಹೇಗೋ ಹಾಗೆ. ಪೂರ್ಣವಾದ ನದಿಗಳು ಇದ್ದಾಗೆ ಭಕ್ಷ್ಯ ಭೋಜ್ಯ ಎಲ್ಲವೂ ಕೂಡ ಪೂರ್ಣವಾಗಿತ್ತು ಅಂತ. ಅದರಿಂದ ಅನ್ನದ ಕೊರತೆನೇ ಇದ್ದಿಲ್ಲ ಅಲ್ಲಿ. ಹೃದಾ ಮಹಾಂತ ತ್ರಿದಶಾದಿಯೋಗ್ಯಾ ಸಯೋಗಯುಕ್ತ ಹರಿಚಂದನಾದೇಹ ತತಾಂಜನಾಲಕ್ತಕ ಮುಖ್ಯ ಮಂಡನ ದ್ರವ್ಯಾಗ್ರ್ಯವಾಪ್ಯೋ ಮಣಿಕಾಂಚನೋದ್ಭವಾ. ನೋಡಿ, ಉತ್ತಮ ಕಲ್ಪ ಅಂದ್ರೆ ಈ ರೀತಿಯಾಗಿ ಅಡಿಗೆಯ ಒಂದು ಸಮೃದ್ಧಿ ಇರುತ್ತದೆ. ಜ್ಞಾನದ ಮುಖ್ಯವಾಗಿ 2 ಲಕ್ಷಣ ಹೇಳ್ತಾರೆ. ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಗಬೇಕು ಅಂದ್ರೆ, ಒಂದು ಜ್ಞಾನ, ಚೆನ್ನಾಗಿ ಜ್ಞಾನ ಕಾರ್ಯ, ಬಂದವರಿಗೆ ಸಂಶಯನೇ ಇರಬಾರ್ದು. ಆ ರೀತಿಯಾಗಿ ವಿಚಾರ ಎಲ್ಲ ತತ್ವವಾದ ಎಲ್ಲ ಮಾಡಿ, ವಿಚಾರ ಮಾಡಿ, ವಾದ ಪ್ರತಿವಾದ ಮಾಡಿ ತತ್ವ ನಿರ್ಣಯ ಆಗಿರ್ತದೆ. ಅದರಿಂದ ಅವರಿಗೆ ಜ್ಞಾನ ಲಾಭ ಆಗ್ತದೆ. ಎರಡನೆಯದು ಹೊಟ್ಟೆ ತುಂಬ ಹಾಕಿ ಕಳಿಸೋದು. ಯಾವುದಕ್ಕೂ ಕೊರತೆ ಇರಬಾರ್ದು, ಜ್ಞಾನಕ್ಕೂ ಕೊರತೆ ಇರಬಾರ್ದು, ಊಟಕ್ಕೂ ಕೊರತೆ ಇರಬಾರ್ದು. ಮತ್ತು ಹರಿಚಂದನಾದೇಶ್ಚ, ಹರಿಚಂದನಾದಿ ಅಂದ್ರೆ ಮೈಗೆ ಗಂಧಲೇಪನ ಅಂತ ಹೇಳ್ತಾರಲ್ಲ, ಆ ತರ ಗಂಧಗಳು, ಅದು ಒಂದು ಹೃದ, ಚಂದನದ ಸರೋವರ ಅಂತ ಕರೀತಾರೆ. ಆ ತರ ಇತ್ತಂತೆ. ಕಸ್ತೂರಿಯಾದಿ ಯೋಗಯುಕ್ತ, ಕಸ್ತೂರಿ ಮುಂತಾದವುಗಳಿಂದ ಸೇರಿದ್ದು. ಅದರಿಂದ ತ್ರಿದಶಾದಿ ಯೋಗ್ಯ, ದೇವತೆಗಳಿಗೆ ಯೋಗ್ಯವಾದದ್ದು ಅದಲ್ಲ. ಅಂಜನಾಲಕ್ತ ಮುಖ್ಯಾನಾಂ ಹರಿದ್ರಾ ಕುಂಕುಮಾದೀನಾಂ ಮಂಡನ ದ್ರವ್ಯಾಣಾಂ ಅಗ್ರ್ಯಾಃ ವಾಪ್ಯಃ ಮಣಿಕಾಂಚನೋದ್ಭವಾಃ ರತ್ನ ಸುವರ್ಣ ನಿರ್ಮಿತಾಃ. ಅಂಜನಂ ಅಂದ್ರೆ ಕಣ್ಣಿಗೆ ಕಾಡು, ಅದೇನೋ ಕಣ್ಣಿಗೆ ಮೈ ಅಂತ ಹೇಳ್ತಾರಲ್ಲ, ಕಜ್ಜಲ ಅಂತ ಹೇಳ್ತಾರೆ. ಅಲಕ್ತಕಂ ಅಂದ್ರೆ ಲಾಕ್ಷಾವಿಕಾರ, ಇವೇ ಮೊದಲಾದ ಮಂಡನ ದ್ರವ್ಯಾನಿ ಅಲಂಕಾರ ವಸ್ತುಗಳು, ಮತ್ತು ಹರಿದ್ರಾ ಕುಂಕುಮ ಮುಂತಾದ ಮಂಗಳ ದ್ರವ್ಯಗಳು, ಅದೆಲ್ಲರೂ ಕೂಡ ತೇಷಾಂ ವಾಪ್ಯ, ಅವುಗಳ ಬಾವಿ ಇದ್ದಂಗೆ ಎಷ್ಟು ಬೇಕೋ ಅದನ್ನೆಲ್ಲ ತೆಗೆದುಕೋಬಹುದು ಹಾಗೆ ಅಂತ. ತದ್ದ್ರವ್ಯ ವರ್ಣ ಸದೃಶ ರತ್ನಾದಿ ನಿರ್ಮಿತ, ಆ ದ್ರವ್ಯಕ್ಕೆ ಸಂಬಂಧಪಟ್ಟ ವರ್ಣ ಮತ್ತು ರತ್ನಾದಿಗಳಿಂದ ನಿರ್ಮಿತ ನಾನಾ ಮಂಡನಾದಿ ದ್ರವ್ಯ, ನಾನಾ ದ್ರವ್ಯಗಳ ಬಾವಿ ಎಷ್ಟು ಬೇಕೋ ಅದರಲ್ಲಿ ಇಳಿದು ತೆಕ್ಕೋಬಹುದು, ಆ ತರ ಇತ್ತು ಅಂತ ಹೇಳ್ತಾರೆ. ಯಥೇಷ್ಟಪಾನಾಶನ ಭೋಗಶಿಷ್ಟಾಃ ಸಹಸ್ರಶೋ ಮಾರುತಿನಾತು ಕಾರಿತಾಃ ಗಂಧಾರಸಾಧ್ಯಾಶ್ಚ ಸಮಸ್ತಭೋಗಾಃ ದಿವೀವ ತತ್ರಾಸುರತೀವ ಹೃದ್ಯಾಃ. ಮಾರುತಿನ ಭೀಮಸೇನೇನ ಕಾರಿತಾಃ, ಈ ಅಡಿಗೆ ಮುಂತಾದ ಭೋಗ್ಯ ವಸ್ತು ಎಲ್ಲವೂ ಕೂಡ ಭೀಮಸೇನ ದೇವರಿಂದ ನಿಯಮಿಸಲ್ಪಟ್ಟಿದ್ದು, ಮಾಡಲ್ಪಟ್ಟಿತ್ತು. ಅದರಿಂದ ಯಥೇಷ್ಟ ಪಾನಾಶನ ಭೋಗಶಿಷ್ಟ, ಯಥೇಷ್ಟವಾದ ಪಾನ ಊಟ ಎಲ್ಲವೂ ಇಚ್ಛಾನುಸಾರ ಪಾನಾಶನ ಭೋಗೈಹಿ, ಅವ್ರಿಗೆ ಏನೇನು ಇಚ್ಛೆ ಇದೆಯೋ ಅದೆಲ್ಲವನ್ನು ಅವರು ಸ್ವೀಕಾರ ಮಾಡ್ಬೋದು, ಭೋಜನ ಮಾಡ್ಬೋದು. ಭೋಗ್ಯ ಅವರೇನೇನು ಭೋಗ ಮಾಡಲಿಕ್ಕೆ ವಸ್ತುಗಳು ಬೇಕೋ ಅದೆಲ್ಲವೂ ಸಿಗ್ತಾ ಇತ್ತು. ಸಹಸ್ರಶಃ ಸಹಸ್ರ ಸಂಖ್ಯಾಕಾಹ, ನ ಕೇವಲ ದಶ ಪಂಚ, ಏನೋ 5-10 ಇದ್ದು ಅಂತ ತಿಳ್ಕೋಬೇಡಿ, ಎಲ್ಲ ಸಾವಿರ ಗಟ್ಟಲೆ ಇತ್ತು ಅಂತ ಹೇಳ್ತಾರೆ. ಗಂಧಾರಸಾಧ್ಯಾಶ್ಚೇತಿ ಸಮಸ್ತ ಭೋಗ, ಗಂಧ ರಸಾದಿಗಳು ಎಲ್ಲರೂ ಭೋಗ ಮಾಡಲಿಕ್ಕೆ ಯೋಗ್ಯವಾದದ್ದು. ಅದು ದೇವತೆಗಳು ಮಾಡ್ತಾರೆ. ದಿವಿ ಸ್ವರ್ಗೇ ಯಥ, ಸ್ವರ್ಗದಲ್ಲಿ ಹೇಗೋ ನೋಡಿ, ಸ್ವರ್ಗ ಹೇಗಿರುತ್ತದೆ ಅಂದ್ರೆ ಈ ತರ ಒಂದು ಸುಖ ಸೌಭಾಗ್ಯ ಅಲ್ಲಿ ಸಿಗ್ತದೆ ಅಂತ, ಅದರಿಂದ ಸ್ವರ್ಗವನ್ನು ಬಯಸ್ತಾರೆ ಅಂತ. ಅಂಥದ್ದು ಇಲ್ಲೇ ಸಿಕ್ತು ಅಂತಾರೆ, ಪಾಂಡವರು ಯಜ್ಞಶಾಲೆಯಲ್ಲೇ ಸಿಕ್ತು.
ಯಜ್ಞಶಾಲಾಯಾಮ್ ಅತೀವ ಹೃದಯ ಅತ್ಯಂತ ಹೃದಯಂಗಮಾಹ ಮನಸ್ಸಿಗೆ ಆಹ್ಲಾದವನ್ನು ತಂದುಕೊಡತಕ್ಕದ್ದಾಗಿ ಎಲ್ಲವೂ ಇತ್ತು ಹಾಗೆ. ಅತಯೇವ ಬುಭುಕ್ಷು ನಾಸ್ತಿ ಇತಿ ಭಾವ. ಎಲ್ಲ ಸಿಕ್ತು, ಅದರಿಂದ ಅದನ್ನು ಬಯಸುವವರೇ ಯಾರು ಇಲ್ಲ ಅಂತ ಆಯ್ತು. ಎಲ್ಲ ಸಿಕ್ಕಿಬಿಟ್ರೆ ಇನ್ನೇನು ಬೇಕಾಗ್ತದೆ ಹೇಳಿ, ಎಷ್ಟು ದಿವಸ ಅಂತ ತಿನ್ಲಿಕ್ಕೆ ಆಗ್ತದೆ? ಸಾಕು ಅಂತ ಅನ್ಸ್ಬಿಟ್ಟಿತ್ತಂತೆ ಎಲ್ಲರಿಗೂ. ನೈತಾದೃತ ಕಶ್ಚನ ಭೂತಪೂರ್ವೋ ಮಖೋ ವಿನಾ ರಾಮ ವಿರಿಂಚ ವಜ್ರಿನಾಂ ಮಖಾನಿತಿ ಪ್ರೋಚುರಶೇಷ ಲೋಕಾ ದೃಷ್ಟ್ವಾ ಮಖಂ ತಂ ಪುರುಷೋತ್ತಮೇರಿತಂ. ಅಶೇಷ ಲೋಕಾಹ ಪುರುಷೋತ್ತಮೇನ ಈರಿತಂ ಪ್ರವರ್ತಿತಂ ಮಖಂ ದೃಷ್ಟ್ವಾ. ಪರಮಾತ್ಮನಿಂದ ಪ್ರೇರಿತವಾಗಿ ನಡೆಸಲ್ಪಟ್ಟ ಈ ಒಂದು ಯಜ್ಞ, ಅಶ್ವಮೇಧ ಯಜ್ಞ, ರಾಮಾದಿನಾಂ ಮಖಾನ್ವಿನ, ಹಿಂದೆ ಯಾರೂ ಈ ರೀತಿಯಾಗಿ ಮಾಡಿಲ್ಲ. ರಾಮದೇವರು ಬ್ರಹ್ಮದೇವರು ಮಾಡಿದ್ದು ಈ ರೀತಿಯಾಗಿ ಶ್ರೇಷ್ಠವಾಗಿತ್ತು. ಅದು ಬಿಟ್ಟು ಇನ್ನು ಯಾರು ಕೂಡ ಇಂತಹ ಒಂದು ಯಜ್ಞವನ್ನ ಮಾಡಿಲ್ಲ. ಭೂತಪೂರ್ವ ಪೂರ್ವಂ ಜಾತಃ ಮಖಃ, ಹಿಂದೆ ಆದ ಯಾವ ಮಖವು ಯಜ್ಞವೂ ಕೂಡ ಅನೇಕ ಜನ ಮಾಡಿದ್ದಾರೆ ಹಿಂದೆ ಅಶ್ವಮೇಧ ಯಾಗ. ಆದರೆ ಈ ರೀತಿಯಾದ ಒಂದು ಉತ್ತಮ ಕಲ್ಪ ಅಂತ ಏನಿದೆ ಅದು ಹಿಂದೆ ಆಗಿಲ್ಲ. ನಾಭೂತಿಥಿ ಅಶೇಷ ಲೋಕಾಹ ಪ್ರೋಚು, ಈ ರೀತಿಯಾಗಿ ಎಲ್ಲ ಜನರು ಮಾತಾಡ್ಕೊಂಡ್ರಂತೆ, ಇಂಥ ಒಂದು ಯಜ್ಞವನ್ನ ನಾವೆಲ್ಲೂ ಕಂಡಿಲ್ಲ ರೀ ಹಾಗೆ ಅಂತ ಜನ ಮಾತಾಡ್ಕೋತಾ ಇದ್ರು ಅಂತ ಹೇಳ್ತಾರೆ. ಸ ಏವ ಮದ್ಧ ಹರಿದೈವತಃ ಕ್ರತುಃ ಪಂಚಾಶ್ವಮೇಧಾತ್ಮಕ ಉಚ್ಛಕಲ್ಪಃ ದಿನೇ ದಿನೇ ಸ್ವೃದ್ಧ ಗುಣೋ ಬಭೂವ ಮುದಾವಹೋ ವತ್ಸರ ಪಂಚಕತ್ರಯಂ. ಎಷ್ಟು ಚೆನ್ನಾಗಿದೆ ನೋಡಿ. ಹರಿದೈವತೋ ವಿಷ್ಣು ದೈವಾಕಃ ದೈವತಾಕಃ ವೈಷ್ಣವಃ ಪಂಚ ಅಶ್ವಮೇಧಾತ್ಮಕಃ. 5 ಅಶ್ವಮೇಧ ಮಾಡಿದರೆ ಎಷ್ಟು ಖರ್ಚಾಗೋದು ಅದನ್ನು ಮಾಡಿದ್ದಾರೆ. ಅದನ್ನು ಉತ್ತಮ ಕಲ್ಪ ಅಂತಾರೆ. ಉತ್ತಮ ಕಲ್ಪ ಪಂಚಾಶ್ವಮೇಧಾತ್ಮಕ ಅದ್ಧ ಸಮ್ಯಕ್ ಹರಿದೈವತಃ. ಪರಮಾತ್ಮನಿಗೆ ಭಾರಿ ಸಂತೋಷವನ್ನು ಕೊಡತಕ್ಕದ್ದು. ಸಜ್ಜನಾನಾಂ ಸಂತೋಷಕರ, ಸಜ್ಜನರಿಗೂ ಸಂತೋಷ ಕೊಡತಕ್ಕದ್ದು ಅಂತಹ ಯಾಗ ಅದು. ವತ್ಸರ ಪಂಚಕತ್ರಯಂ ಅಂದ್ರೆ ಎಷ್ಟು ದಿವಸ ಮಾಡಿದರು? 15 ವರ್ಷ ಮಾಡಿದ್ರಂತೆ. ಪಂಚದಶ ವತ್ಸರ ಪರ್ಯಂತಂ. ಅದಕ್ಕೆ ಒಂದಿನ 2 ದಿನ ಅಲ್ಲ, ಅದು ದಿನೇ 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 ಬೆಳೀತಾ ಇತ್ತು. ಪ್ರತಿ ದಿವಸೇ ಸುಷ್ಟು ವೃದ್ಧಾಹ ಏರಿತಾಹ ಗುಣಾಹ. ಪ್ರತಿ ದಿವಸಗಳು ಕೂಡ ಗುಣಮಟ್ಟ ಹೆಚ್ಚಾಗ್ತಾ ಇತ್ತಂತೆ. ಆ ರೀತಿಯಾಗಿತ್ತು. ದರ್ಶಪೂರ್ಣಮಾಸ ಪ್ರಯಾಜ ಅನುಯಾಜಾದಿ ಸಾಂಕರಿಕ ಪೂರ್ವೋತ್ತರೇಷ್ಟಿಕ ಕರಣಾಯ ಏಕೈಕ ಸಾಂಗಾಶ್ವಮೇಧಸ್ಯ ವರ್ಷತ್ರಯಂ ಭವತಿ. ಒಂದು ಸಾಂಗವಾಗಿ ಮಾಡಬೇಕಂದ್ರೆ 3 ವರ್ಷ ಆಗ್ತಾ ಇತ್ತಂತೆ. ಒಂದು ಸರಿಯಾಗಿ ಅಶ್ವಮೇಧ ಯಾಗ ಮಾಡಬೇಕಂದ್ರೆ 3 ವರ್ಷ. ಇದು 5 ಅಶ್ವಮೇಧ ಯಾಗದ ಸ್ವರೂಪ. ಹಾಗೆ ಅಂದ್ರೆ ಎಷ್ಟು? 15 ವರ್ಷ ಮಾಡಿದ್ದಾರೆ ಅದಕ್ಕೆ. ಅದರಿಂದ ಒಂದು ಅಶ್ವಮೇಧ ಯಾಗ ಮಾಡೋದೇ ಕಷ್ಟ. ಅದು ಒಂದೇ ಕಾಲದಲ್ಲಿ 5 ಅಶ್ವಮೇಧ ಯಾಗಷ್ಟು ಹಣಕಾಸು ಎಲ್ಲವನ್ನು ಸೇರಿಸಿ ಮಾಡಿದ್ದಾರೆ ಹಾಗೆ ಅಂತ. ಪಾಂಡವಾನಾಂ ಏಕೈಕ ಅಶ್ವಮೇಧ ಇತಿ ಭಾವೇನ. ಯಾಕೆ 5 ಮಾಡಿದ್ರು ಹಾಗೆ ಅಂದ್ರೆ ಪಂಚಪಾಂಡವರಿದ್ರು, ಒಬ್ಬೊಬ್ಬರಿಗೆ ಒಂದು ಅಂತ ನಿಮಿತ್ತದಿಂದ ಅವ್ರು ಮಾಡಿದ್ರು ಹಾಗೆ ಅಂತ. ಯಜ್ಞಾವಸಾನೆ ನಿಖಿಲಾಶ್ಚ ಪಾಂಡವಾಃ ಕೃಷ್ಣಾಚ ಪೃಥ್ವೀಮಖಿಲಾಂ ಸಬಿತ್ತಾಂ ಮಂಗಲ್ಯ ಮಾತ್ರಂ ದಯಿತಾ ಶರೀರೆ ನಿಧಾಯ ಸರ್ವಾಭರಣಾನಿ ಚೈವ ಸಮರ್ಪಯಾಮಾಸುರಜೇವರೆಣ್ಯೇ ವ್ಯಾಸೇ ವಿಭಾಗಾಯ ಯಥೋಕ್ತಂ ಋತ್ವಿಜಾಂ. ಯಜ್ಞಾವಸಾನೆ ಯಾಗ ಅಂತ ಕೊನೆಯಲ್ಲಿ, ಯಜ್ಞದ ಕೊನೆಯಲ್ಲಿ ಪಾಂಡವರು ದ್ರೌಪದಿ ಎಲ್ಲರೂ ಕೂಡ ಕೋಶಸ್ಥ ವಿತ್ತ ಸಹಿತಾಂ, ಕೋಶದಲ್ಲಿ ಏನೇನು ಟ್ರೆಷರ್ಲಿ ಏನೇನು ದುಡ್ಡು ಇತ್ತೋ ಅದೆಲ್ಲವನ್ನೂ ಕೂಡ ಸಮಸ್ತಾಂ ಪೃಥ್ವೀಂ ಭೂಮಿಂ ಚ, ಇಡೀ ಭೂಮಿಯನ್ನು ಕೂಡ ದಯಿತಾ ಶರೀರೆ, ಸ್ತ್ರೀಯರ ಶರೀರದಲ್ಲಿ ಇರತಕ್ಕ ಎಲ್ಲ ಆಭರಣಗಳನ್ನು ಸಹಿತವಾಗಿ ಮಾಂಗಲ್ಯ ಮಾತ್ರ ಸುವಾಸಿನ್ಯಾಹ ಸುವಾಸಿನಿತ್ವೇ ಅಸಾಧಾರಣ ಲಕ್ಷಣಭೂತ ಮಾಂಗಲ್ಯ ತಂತು ಮಾತ್ರೇವ ನಿಧಾಯ ಸ್ಥಾಪಯಿತ್ವ. ಕುತ್ತಿಗೆಯಲ್ಲಿ ಹಾಕಿದ್ರ ಮಂಗಲಸೂತ್ರವನ್ನು ಮಾತ್ರ ಬಿಟ್ಟು ಉಳಿದ ಎಲ್ಲಾ ಆಭರಣಗಳನ್ನು ಸರ್ವಾಭರಣಾಣಿ ಸಮಸ್ತ ಅಲಂಕಾರಾಣಿ ಋತ್ವಿಜಾಂ ಹೋತ್ರಾದಿ ಋತ್ವಿಜಾಂ ಯಥೋಕ್ತಂ ಶಾಸ್ತ್ರೋತ್ತರ ಪ್ರಕಾರೇಣ ವಿಭಾಯ, ಶಾಸ್ತ್ರೋಕ್ತ ಪ್ರಕಾರವಾಗಿ ಋತ್ವಿಜರಿಗೆ ಅದನ್ನೆಲ್ಲ ವಿಭಾಗ ಮಾಡಿ ಧಾತುಂ ವರೇಣ್ಯೇ ಅಜೇ ಉತ್ಪತ್ತಿ ಶೂನ್ಯ ವ್ಯಾಸೇ ವ್ಯಾಸಾಯ ಯಥೋಕ್ತಂ ಶಾಸ್ತ್ರೋಕ್ತ ಸರ್ವ ಸಮರ್ಪಣಂ ಅನತಿಕ್ರಮ್ಯ ಸಮರ್ಪಯಾಮಾಸುಹು. ಒಂದು ಯಾಗ ಮಾಡಿದ್ರೆ ಏನಾಗ್ತದೆ? ಸರ್ವ ಸಮರ್ಪಣೆ ಆಗ್ಬಿಡ್ತದೆ. ಸರ್ವ ಸಮರ್ಪಣೆ ಅಂದ್ರೆ ಏನು? ಹಾಗೆಂದ್ರೆ
ಹೆಣ್ಣು ಮಕ್ಕಳು ಸಾಮಾನ್ಯ ಹೆಣ್ಣು ಮಕ್ಕಳದ್ದು ತೆಕ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಹೆಣ್ಣು ಮಕ್ಕಳು ಧರಿಸಿದ ಅಲಂಕಾರ ಆಭರಣ ಎಲ್ಲ ತೆಗೆದುಕೊಟ್ಟು, ಮಾಂಗಲ್ಯ ಸೂತ್ರ ಒಂದು ಬಿಟ್ಟು, ಆ ದಾರವನ್ನು ಬಿಟ್ಟು ಉಳಿದ ಎಲ್ಲವನ್ನು ಕೂಡ ತೆಗೆದು ಯಾರಿಗೆ ಕೊಟ್ರು? ಋತ್ವಿಜಾಂ, ಅಲ್ಲಿ ಯಾಗದಲ್ಲಿ ಯಾರು ಋತ್ವಿಜರು ಅಂತ ಇದ್ರು ಅವರಿಗೆ ಎಲ್ಲವನ್ನು ಕೂಡ ಸರ್ವ ಸಮರ್ಪಣ ಮಾಡಿದ್ರು ಹಾಗೆ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ಇರಬೇಕು ನೋಡಿ ಅದು. ಋತ್ವಿಜಾಂ, ಅದನ್ನ ಋತ್ವಿಜರಿಗೆ, ಅನೇಕ ಋತ್ವಿಜರು ಬಂದಿದ್ದಾರೆ, ಅವರಿಗೆಲ್ಲ ವಿಭಾಗ ಮಾಡಿ ಅವರ ಒಳಗಿದ್ದ ವ್ಯಾಸರಿಗೆ, ವ್ಯಾಸೇ ಸಮರ್ಪಯಾಮಾಸು, ವೇದವ್ಯಾಸರಿಗೆ ಎಲ್ಲವನ್ನು ಕೂಡ ವೇದವ್ಯಾಸರಿಗೆ ಎಲ್ಲವನ್ನು ಸಮರ್ಪಣೆ ಮಾಡಿದರು ಅಂತ ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಈ ರೀತಿಯಾಗಿ ಅತೀ ಅದ್ಭುತವಾದ ರಾಜಸೂಯ ಯಾಗ ಅದು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.